ಹ್ಞೂ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟು ವ್ಲಾಗ್ ಆಗಿರೋದ್ರಿಂದ ಇವತ್ತು ನಮ್ದು ಇಲ್ಲಿ ಹತ್ರ ಇರೋ ಧೈರ್ಯದುರ್ಗಕ್ಕೆ ನಾವು ಹೋಗ್ತಾ ಇದ್ವಿ, ನಾನು ನಮ್ಮ ಅಕ್ಕ. ವೆದರ್ ಒಂಥರ ಮಳೆ ಬರೋಂಗಿದೆ, ಅದು ಚೆನ್ನಾಗಿರುತ್ತೆ ಹೋಗೋಕ್ಕೆ. ಇಲ್ಲಿಂದ ಒಂದೇ ರೋಡು ನಮ್ಗೆ ಹತ್ರ ಧೈರ್ಯದುರ್ಗ. ಒಂದು 15 ನಿಮಿಷ 20 ನಿಮಿಷ ಆಗ್ಬೋದು ಅಷ್ಟೇ ಓಕೆ. ಈ ಚಳಿಗಾಲದಲ್ಲಿ ಈ ಸೈಡೆಲ್ಲ ಬಂದ್ಬಿಟ್ರೆ ಧೈರ್ಯದುರ್ಗ ನೋಡೋಕ್ಕೆ ಯಾವ ಮಂಗಳೂರಿಗೂ ಚಿಕ್ಕಮಂಗ್ಳೂರಿಗೂ ಹೋಗೋದು ಬೇಡ, ನಮ್ಮ ಧೈರ್ಯದುರ್ಗನೇ ಸಾಕು ಅನಿಸ್ಬಿಡುತ್ತೆ, ಅಷ್ಟು ಫಾಗ್ ಬೀಳುತ್ತೆ. ಈಗ ಗೇಟಿಗೆ ಬಂದಿದ್ದೀವಿ. ಮುಂದೆ ಹೋದರೆ ಊರ್ಗೆರೆ, ಈ ಕಡೆ ಹೋದರೆ ನಾಮಚಲ್ಮೆ, ಧೈರ್ಯದುರ್ಗ, ಕೋತಿಗಳ ದಾಳೆ ಬೆಳಗ್ಗೆ ವಾಕಿಂಗ್ ಬಂದವೆ. ನಾಮದ ಚೆಲ್ಮೆದು ಬಂತು. ಇನ್ನೂ ಓಪನ್ ಇಲ್ಲ. ಎಲ್ಲ ಇನ್ನೂ ಈಗಿನ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಇಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿರಲಿಲ್ಲ ಇಲ್ಲೆಲ್ಲ. ಈಗ ಸೈಡಲ್ಲಿ ಡಿವೈಡರ್ ಥರ ಇದು ಮಾಡಿ ಎಲ್ಲ ಮಾಡಿದ್ದಾರೆ, ಸಿಮೆಂಟ್ ರೋಡೆಲ್ಲ ಮಾಡಿ. ಹತ್ತಬೇಕಾದ್ರೆ ತುಂಬ ಕಷ್ಟ ಇರುತ್ತೆ, ಒಂದು ಸ್ವಲ್ಪ ಗಾಡಿಗಳು ಪಿಕಪ್ ಇಲ್ಲ ಅಂದರೆ ಒಂಚೂರು ಹೇಳೋದು ಕಷ್ಟ ಆಗುತ್ತೆ. ಅದೇ ಬರ್ತಾನೆ ತಿಳ್ಕೊಂಬಂದ್ರು ಅದೇ ಕಡೆ ಬಂದ್ಬಿಡುತ್ತೆ, ಸ್ಟಾರ್ಟ್ ಮಾಡೋದು ಬೇಡ. ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಆ್ಯಕ್ಚುಲಿಯಾಗಿ ನೋಡಿ ಹೆಂಗೆ ಕಾಣುತ್ತೆ ಈಗ. ತುದಿ ಎಲ್ಲ ಫಾಗ್ ಹಂಗೆ ಇದೆ. ಸರಿ, ಮುಂದೆ ಹೋಗೋಣ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಬಂದವರೆಲ್ಲ ಇಲ್ಲಿ ಬಂದೇ ಬರ್ತಾರೆ. ಮೊದಲು ಇಲ್ಲಿ ಅಷ್ಟೊಂದು ಸೇಫ್ಟಿ ಇರಲಿಲ್ಲ, ಈಗೆಲ್ಲ ಗೇಟೆಲ್ಲ ಹಾಕಿ ಎಲ್ಲ ಮಾಡಿದ್ದಾರೆ. ನಾನೆಲ್ಲ ವೀಡಿಯೋದಲ್ಲೆಲ್ಲ ನೋಡಿದಾಗ ಇದು ಎಲ್ಲೈತೆ ಅಂತ ನನಗೆ ಗೊತ್ತಿರಲಿಲ್ಲ, ಯಾಕೆಂದರೆ ಧೈರ್ಯದುರ್ಗ ಅಷ್ಟು ಸತಿ ಬಂದಿರಲಿಲ್ಲ ನಾನು. ಇವತ್ತೇ ಬರ್ತಾ ಇದ್ದ 5-6 ವರ್ಷ ಆದಮೇಲೆ. ಒಂದು 15 ನಿಮಿಷ 20 ನಿಮಿಷ ಆಗುತ್ತಷ್ಟೇ ಇಲ್ಲಿಗೆ ಬರೋಕ್ಕೆ, ಆದರೂ ಬರ್ತಿರಲಿಲ್ಲ. ವಾವ್, ಮುಂದೆ ಇರೋ ಪ್ರಪಂಚನೇ ಕಾಣೋದು ಇಷ್ಟೇ ಅಂತ ಅನಿಸುತ್ತೆ. ಮೋಡ ಅಲ್ಲಿಗೆ ಲಾಸ್ಟ್ ಆಗೈತೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ವ್ಯೂ. ನಮ್ಮ ಫೇವ್ರೆಟ್ ಬೈಕ್ಸ್ ಎಲ್ಲ ಇಲ್ಲಿದ್ದಾವೆ. GT ಇದೆ. ಮೇಲೆ ಹಾಕೋಣ, ಇಲ್ಲೇ ಹಾಕೋಣ ಹೌದು. ಏನು ಮಾಡಿದಾಗ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ಕೋತಿ ಹೊಡಿಲ್ಲ, ಬೆಳ್ಳಿ ಇವತ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮೇಲೆ ಹೋಗೋರು ನಾವು ಕೆಳಗೆ ಬರೋರನ್ನ ಬಿಡ್ತಿರ್ಲಿಲ್ಲ. ಅಲ್ಲಿರ್ಬೋದೇನೋ ಗೊತ್ತಿಲ್ಲ, ನಾಗಿರ್ಲಿಲ್ಲ.
ನೋಡಿ ಫ್ರೆಂಡ್ಸ್, ಇಲ್ಲಿ ಜನ ಬಂದು ಕ್ಲೋಸ್ ಆಗಿದೆ, ಇನ್ನು ಮ್ಯಾಕ್ ಹೋಗ್ಬೋದಾಯ್ತು. ಹಾಗೆ ಪರವಾಗಿಲ್ಲ, ಮ್ಯಾಲಿಕನ ಇಲ್ಲಿಗನ ಬಂದಿದ್ದೀವಿ. ಬೇಜಾರ, ನಮ್ಮ ಅಕ್ಕ ಅಲ್ಲಿ ಇಲ್ಲಿಗೆ ಕಾಲು ನೋಡ್ತಾನೆ ಅಂತವಳೆ. ಅದೇ ಫ್ರೆಂಡ್ಸ್ಗೆಲ್ಲ ಫೋಟೋ ತಗೊಂಡಿದ್ದಾಯ್ತು. ವ್ಯೂ ಪಾಯಿಂಟ್ಸ್ ಎಲ್ಲ ನಿಂತ್ಕೊಂಡು ನಮ್ಮ ಅಕ್ಕ ನನ್ನ ಅಯ್ಯೋ ಅನಿಸ್ತಾಳೆ, ರೀಲ್ಸಿಗೆ ವಿಡಿಯೋ ಮಾಡು ಅಂತ. ಎಲ್ಲೋದ್ರು ಇವತ್ತಿದೆ ಆಯಿತು. ನಿಮ್ಗೆ ಹೆಂಗಲ್ಲಿ ಇದ್ರು ಒಬ್ರು ಇದ್ದೇ ಇರ್ತಾರಲ್ಲ. ಅಯ್ಯ ಎಂತ ನೋಡಿ ಮತ್ತೆ ಅಲ್ಲಿ ವಿಡಿಯೋ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಬರೀ ಇದೇ ಆಯ್ತು ಇವಳು ಅವಾಗಿಂದ ಬಂದಾಗಿಂದ. ಮೆಮೊರಿ ತುಂಬ ಹೋಗ್ತದೆ ಅಷ್ಟೇ ನಮ್ದೀಗ ಫ್ರೆಂಡ್ಸ್. ಆಮೇಲೆ ಹೋಗ್ಬೇಕಾರೆ ಒಬ್ಬರು ಇಲ್ಲ, ಈಗ ಎಲ್ಲ ಎದ್ದೀಗ ವಾಕಿಂಗ್ ಬಂದು ಇಲ್ಲಿ ಕುಂತವ್ರು ಎಲ್ಲರೂ ಮಾತಾಡ್ಸೋಕೆ ಅಂತೇಳಿ. ಹಾಂ, ಆ್ಯಕ್ಚುಲಿ ಇವ್ರು ಹೆಂಗೆ ಅಂತಂದರೆ ಯಾರನ್ನ ಕೈಲಿ ಹಿಡ್ಕೊಂಬಂದ್ರೆ ಬಿಡೋದೇ ಇಲ್ಲ, ಇಸ್ಕೊಂಡಾಗ ಪಣ ತೊಟ್ಬಿಡ್ತಾರೆ. ಇವತ್ತು ಯಾರು ಬಂದಿಲ್ಲದೆ ಪೂಜೆ ಗೀಜೆ ಅದು ಇದು ಏನಿಲ್ಲ ಅಂದ್ರಿಂದ ಇವ್ರಿಗೆ ಒಂಚೂರು ಊಟ ಸಿಗೋಲ್ಲ. ಇಲ್ಲ ಅಂದರೆ ಫುಲ್ ಊಟನೇ ಇವ್ರಿಗೆಲ್ಲ. ಬಾಳೆಹಣ್ಣು ಅದು ಇದು ತಗೊಂಬಂದಿರ್ತಾರೆ, ಎಲ್ಲ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಂದ ಹೊರಟಿದ್ದೀವಿ ಈಗ. ವೆದರ್ ಮಾತ್ರ ಇನ್ನೂ ತುಂಬ ಚೆನ್ನಾಗಿತ್ತು ಮೇಲೆ ಬಂದಾಗ. ಈಗ ನೋಡಿ ಹೇಗಿದೆ ಫಾಗು. ಹೋಗೋಣ. ನನಗೂ ಒಂದು ಆಸೆ ಫ್ರೆಂಡ್ಸ್, ಒಂಥರ ಬೈಕ್ ತಗೊಂಡು ಟ್ರಿಪ್ ಹೋಗ್ಬೇಕು ಅಂತ ಆಸೆ, ವ್ಲಾಗ್ ಮಾಡ್ಬೇಕು ಅನ್ನೋ ಆಸೆ. ಇದೇ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಜನಗಳಿಗೆ ಹೆಂಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಬೇಡ ಕಣಪ್ಪ, ಇಲ್ಲಿ ಕಿವಿ ತೂದು ಬೀಳ್ತವೆ. ಮಂದಾಗ ಹೋದಾಗ ಗಾಡಿ ಒಂದು ತುಂಬಿರು ಕೇಳಿಸುತ್ತೆ, ಕಟ್ ಮಾಡು, ಮಾತಾಡೋಕ್ಕಾಗಲ್ಲ. ಹಾಂ, ಪ್ರತಿಭೆ ತುಳಿತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೋಬಾರ್ದು. ನೋಡಿ ಈಗ ಗ್ಯಾಂಗ್ ಚೆನ್ನಾಗಿ ಬರ್ತಿದೆ, ಈ ಥರ ಬರಬೇಕು ಅನ್ನೋ ಆಸೆ ನನಗೆ. ಹಿಮಾಲಯನ್ನು, ಥಂಡರ್ಬರ್ಡು, ಈ ಥರ ಗ್ಯಾಂಗಾಗಿ ಬಂದು ಹೋಗ್ಬೇಕು ಅನ್ನೋ ಆಸೆ. ಎಲ್ಲ ಕಡೆ ಹಿಂಗೆ ಹೋಗ್ಬೇಕು ಅಂತ ಆಸೆ, ನೋಡೋಣ ಇನ್ನೂ ಏನಾಗೋದು ಗೊತ್ತಿಲ್ಲ. ಗೊತ್ತಿಲ್ಲ, ಜನ ಯಾರು ಬಂದಿಲ್ಲ ಅಂತನಾ ಹೆಂಗೆ ಜನ ಗೊತ್ತಿಲ್ಲ. ಇವತ್ತು ಓಪನ್ ಇಲ್ಲ, ಆದರೂ ಜನ ಬರ್ತಾ ಇದ್ದಾರೆ ಫ್ರೆಂಡ್ಸ್, ಸಿಕ್ಕಾಪಡೆ ಜನ ಬರ್ತಾರೆ. ದೇವಸ್ಥಾನ ನೋಡಕ್ಕೆ ಬರಲಿ ಅಂದರೆ ವೆದರ್ಗಾರು ಒಂದೇ ಬರ್ತಾರೆ ಇಲ್ಲಿಗೆ. ದೇವಸ್ಥಾನಕ್ಕೆ ಹೋಗೋದಾ ಇಲ್ಲ ಸರಿ ನೋಡೋಣ. ಓಪನ್ ಇದ್ರೆ ನೋಡ್ಕೊಂಬರೋಣ ಒಳಗಡೆ ಹೋಗಿ. ಜಾತ್ರೆ ಮಾತ್ರ ತುಂಬ ಗ್ರ್ಯಾಂಡಾಗಿ ನಡೀತೈತೆ ಇಲ್ಲಿ. ಓಪನ್ ಇದೆ, ಹೋಗೋಣ. ಎಲ್ಲಿ ಗಾಡಿ ಹಾಕೋದು, ಇಲ್ಲಿ ಹಾಕೋದ? ದೇವಸ್ಥಾನ ಓಪನ್ ಇದೆ ಅಂತೆ, ಅದಕ್ಕೆ ಪೂಜೆ ಮಾಡ್ಸೋಕ್ಕೆಲ್ಲ ಸಾಮಾನು ತಂದ ಇದ್ದಾರೆ ನಮ್ಮಕ್ಕ. ತಂಡ ಚಪ್ಪಲಿ ಬಿಟ್ಟು ಹೋಗ್ಬೇಕಲ್ವ ಅಲ್ಲಿ. ನಮ್ಮ ಅಕ್ಕಂಗಾರೆ ಭಯ ಆಗೋಯ್ತು. ಈಗ ನಮ್ಮ ಫ್ರೆಂಡ್ಗಳು ಅಷ್ಟು ಗಾಬರಿ ಮಾಡಿರ್ತಾರೆ ಅವ್ರನ್ನ ಇಲ್ಲಿ. ಚಪ್ಪಲಿ ಬಿಟ್ಟು ಹೋಗ್ತಾ ಇದೀವಿ. ಬಂತು ನೋಡೋದು ಕಿತ್ಕೊಂತೀಗ.
ನೋಡಿ ತಿನ್ಕೊಂಡು ಹೋಗು ಆರಾಮ. ಅದು ಕಾಯಿ ಇಟ್ಕೊಳ್ಳಿ ಅಷ್ಟಿದೆ, ಅದೊಂದೇ ತಗೊಂಡು ಹೋಗು ತಗೊಂಡು ತಿನ್ಕೊಂಡು. ಆ ಕವರಲ್ಲಿ ಇಟ್ಕೊಳ್ಳಿ ಅಷ್ಟಿದೆ ಅದು. ಅದು ಹೋಗು. ಒಂದು ಬಾಳೆಹಣ್ಣು ಇದಕ್ಕೋಸ್ಕರ. ಲಕ್ಷ್ಮೀ ನರಸಿಂಹ ಗೋವಿಂದ ಗೋವಿಂದ ಸ್ವಾಮಿ. ಫಸ್ಟ್ ಟೈಮ್ ಒಳಗಡೆ ಬರ್ತಾರೆ ನಾನು ದೇವಸ್ಥಾನಕ್ಕೆ. ಸೆಕೆಂಡ್ಸ್ ಒಳಗಡೆ ವೀಡಿಯೋ ಮಾಡೋಣ ಅಂತಂದರೆ ವೀಡಿಯೋ ಮಾಡೋಂಗಿರ್ಲಿಲ್ಲಂತೆ, ಅದರಿಂದ ಫೋನು ಆಫ್ ಮಾಡಿತ್ತು. ಈಗ ಈಚೆ ಪೂಜೆ ಮುಗಿಸ್ಕೊಂಬಂದಿದ್ದೀವಿ. ಪೂಜೆ ಮುಗೀತು, ಈಗ ಹೊರಟಿದ್ದೀವಿ. ಆ ಕೋತಿ ಕವರ್ ಕಾಣ್ತಿದ್ದಂಗೆ ಬಂದು ಬರೀ ಬಾಳೆಹಣ್ಣು ತಗೊಂಡು ಮಾತ್ರ ಹೋಯ್ತು ತಿಂದ್ಕೊಂಡು. ಇನ್ನು ಮಿಕ್ಕಿದ್ರೆ ಅಲ್ಲೇ ಬಿಟ್ಬಿಟ್ಟು ಪಟ್ಟನೆ ಹೊರಟೋಗ್ಬಿಡ್ತು. ಆ್ಯಕ್ಚುಲಿ ನಾವರು ಮನೇಲಿ ಏನೇನು ತಿನ್ನೋದಿಲ್ಲ, ಪ್ರಾಣಿಗಳು ಕೊಡಬೇಕು, ಅವಕ್ಕೆ ಎನಿ ಟೈಮ್ ಊಟ ಸಿಗೋಲ್ಲ. ಯಾರೋ ನಮ್ಮಂಥವ್ರು ಕೊಟ್ಟರೆ ಇಲ್ಲ ಕದ್ರೆ ತಿಂತವೆ ಅಷ್ಟೇ. ನಮಗೇನೋ ಮಾತು ಬರುತ್ತೆ, ಕೇಳ್ತೀವಿ, ಅವಕ್ಕೆ ಮಾತು ಬರಲ್ಲ, ಏನಿಲ್ಲ ಪ್ರಾಣಿಗಳಿಗೆ. ಯಾರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಗೊರವನಹಳ್ಳಿಗೂ ಒಂದಿನ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಹೋಗೋಣ. ಅದನ್ನು ವಿಡಿಯೋ ಮಾಡಾಕ್ಬೇಕು ಅಂತ ಆಸೆ. ಟ್ರೈ ಮಾಡ್ತೀನಿ ಆದಷ್ಟು ಬೇಗ. ಒಂದ್ಸತಿ ಗೊರವನಹಳ್ಳಿಗೆ ಹೋದಾಗ ಇಲ್ಲಿಗೆ ಬಂದು ಒಂದ್ಸತಿ ಎಲ್ಲ ಬೋಂಡ ತಿಂದಿದ್ದು. ಅವಾಗ ಇನ್ನೂ ಹಂಗೆ ಚಿಕ್ಕವನು. ಬೋಂಡ ನಾವು ತಿನ್ನೋಕ್ಕಿಂತ ಬರೀ ಕೋತಿಗಳು ತಿಂದಿದೆ ಹೆಚ್ಚು. ಅಷ್ಟು ಕೋತಿಗಳು ಇಲ್ಲಿ. ಅದಕ್ಕೆ ಇವತ್ತು ಓಪನ್ ಇಲ್ಲ, ಇನ್ನು ಓಪನ್ ಇದ್ದು ಜನಗಳು ಅಂಗಡಿಗಳು ಯಾವ ಓಪನ್ ಇಲ್ಲ, ಜನಗಳು ಅಷ್ಟೊಂದೇನು ಕಾಣ್ತಾ ಇಲ್ಲ. ಎಲ್ಲ ದೈವಂದವರೆಗೂ ಹೋಗಿದ್ದಾರೆ. ಅಲ್ಲ ಇನ್ನೂ ಒಂದು ಸ್ವಲ್ಪ ಲೇಟ್ ಆದ್ಮೇಲೆ ಬರ್ಬೋದೇನೋ. ನಮ್ಮ ತುಮಕೂರಲ್ಲಿ ಹೇಳ್ಬೇಕು ಅಂತಂದರೆ ನಾವಿರೋ ಏರಿಯಾ ಸುತ್ತ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಬೆಟ್ಟಗಳಿದ್ದಾವೆ. ಎಲ್ಲ ಟ್ರಿಪ್ಪು ಅಥವಾ ಟ್ರೆಕ್ಕಿಂಗ್ ಮಾಡೋಂಥವು ಮತ್ತು ದೇವಸ್ಥಾನ ಇರೋಂಥವು ತುಂಬ ಬೆಟ್ಟಗಳು ಒಂದ್ರ ಪಕ್ಕ ಹತ್ರನೇ ಇದ್ದಾವೆ. ನೋಡಿ ಎದುರುಗಡೆ ಇರೋ ಬೆಟ್ಟ ಹೇಗೆ ಕಾಣುತ್ತೆ, ಎಷ್ಟು ಸ್ಲೋಪ್ ಇದೆ. ಆ್ಯಕ್ಚುಲಿ ನಾನು ವೀಡಿಯೋನ ಗೋಪುರ ಬಳಸಿ ಮಾಡ್ತಾ ಇಲ್ಲ, ಫೋನ್ ಬಳಸಿ ಮಾಡ್ತಾ ಇರೋದು. ಹೇಗೆ ಬಂದಿದೆ ಗೊತ್ತಿಲ್ಲ. ಇಲ್ಲಿಂದ ಲೆಫ್ಟ್ ಹೋದಕ್ಕಿದ್ದಂಗೆ ಕ್ಯಾಸಂದ್ರ ಹೋಗ್ಬೋದು. ಮೊದಲು ಈ ರೂಟು ಚೆನ್ನಾಗಿತ್ತು, ಎಲ್ಲ ಜಾಸ್ತಿ ಆಲ್ಮೋಸ್ಟ್ ಇಲ್ಲಿಂದನೇ ಬರೋರು. ಈಗ ಅಲ್ಲಿ ಬ್ರಿಡ್ಜ್ ಮಾಡ್ತಿರೋದ್ರಿಂದ ಜನ ಕಮ್ಮಿ ಈ ಕಡೆಯಿಂದ ಬರೋದು. ಆ್ಯಕ್ಚುಲಿ ಏನಂದರೆ ಗಾಡಿ ಓಡಿಸ್ಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಆಲ್ ಮಾಡೋ ತಪ್ಪೇನಂತಂದರೆ ಗಾಡೀಲಿ ಕೊಟ್ಟಿರೋ ಐಟಮ್ನ ಕರೆಕ್ಟಾಗಿ ಯೂಸ್ ಮಾಡೋಲ್ಲ. ಲೈಕ್ ಇಂಡಿಕೇಟರ್ಸ್ ಆಗಿರ್ಬೋದು, ಹಾರನ್ ಆಗಿರ್ಬೋದು, ಡಿಮ್ ಆ್ಯಂಡ್ ಡಿಪ್ಪು, ಹೈ ಬೀಮ್ ಲೋ ಬೀಮ್ ಆಗಿರ್ಬೋದು, ಇವನ್ನೆಲ್ಲ ಕರೆಕ್ಟಾಗಿ ಯಾವ ಜಾಗದಲ್ಲಿ ಯೂಸ್ ಮಾಡೋದು ಅವೆಲ್ಲ ಕರೆಕ್ಟಾಗಿ ಯೂಸ್ ಮಾಡಿದರೆ ಆಲ್ಮೋಸ್ಟ್ ಆಲ್ ಒಂದು 100ಅಲ್ಲಿ ಒಂದು 90% ಅಷ್ಟು ನೀವು ಆ್ಯಕ್ಸಿಡೆಂಟ್ನ ತಪ್ಪಿಸ್ಬೋದು. ಕೆಲವ್ರು ಹೆಂಗೆ ಅಂತಂದರೆ ಇಂಡಿಕೇಟರ್ ಹಾಕಲ್ಲ, ಸುಮ್ಮನೆ ಕೈ ತೋರಿಸಿ ಸೇರಿಕೊಂಡು ಹೋಗ್ತಾರೆ. ಹಿಂದೆ ಏನು ಬರೋನು ಅವನು ಸುಮ್ಮನೆ ಹೋಗಿ ನೋಡಿ ಹಂಗೆ ಹೋಗ್ತಾರಲ್ಲ, ಆ ಥರ ಹೋದಾಗ ಹಿಂದೆ ಬರೋನು ಸ್ಪೀಡಾಗಿರ್ತಾನೆ, ಕಂಟ್ರೋಲ್ ಸಿಗಲಿ ಅಂತ ಬಂದು ಗೊತ್ತಾನೆ. ನಿಮಗೆ ಗೊತ್ತು, ನೀವು ಆ ಜಾಗಕ್ಕೆ ಹೋಗ್ಲೇಬೇಕು ಅಂತ ಗೊತ್ತಿರುತ್ತೆ. ಆ ಟೈಮಲ್ಲಿ ಇಂಡಿಕೇಟರ್ ಹಾಕಿ ಹಿಂದ್ಗಡೆ ಬರೋಂಗೆ ಒಂದು ನೀವು ತೋರಿಸ್ಬೇಕು, ಹೇಳ್ಬೇಕು. ಆದಷ್ಟು ಓವರ್ಟೇಕ್ ಮಾಡ್ಬೇಕಾದ್ರೆ ನಿಮ್ಮ ಬಲಗಡೆ ಸರಿಯಿಂದನೇ ಓವರ್ಟೇಕ್ ಮಾಡೋದು ಕಲಿಬೇಕು ನೀವು. 2 ವರ್ಷ 3 ವರ್ಷ ಆಗಬೇಕಾಗಿತ್ತು, ಕಾರಣಾಂತರ ಏನೂ ಆಗಲಿಲ್ಲ.
ಈಗ ಅದನ್ನು ಶುರು ಮಾಡಿದ್ದೀನಿ. ನೋಡೋಣ ಹೇಗೆ ಅದು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಜನಗಳಿಗೆ. ಆ್ಯಕ್ಚುಲಿ ಅವು ಗುತ್ತಿ ಅಂತ ಕಂಟ್ರೋಲ್ ಮಾಡೋಕೆ ಹೋಗಿ ಎಷ್ಟೋ ಜನ ಬಿದ್ದಿದ್ದಾರೆ, ಸತ್ತಿದ್ದಾರೆ. ನಾಯಿ, ಸಣ್ಣ ಪುಟ್ಟ ಬೆಕ್ಕು ಏನು ಇರ್ತಾವೆ ಎಲ್ಲ ಅಡ್ಡ ಬಂದಾಗ ಕಂಟ್ರೋಲ್ ಆಗಿರಬೇಕು. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಹೊಸ ಜಾಗ ಅಂತ ಹೋದ್ಮೇಲೆ ನಿಮಗೆ ಗೊತ್ತಿಲ್ಲದೆ ರೋಡ್ಗೆ ಹೊಸ್ದಾಗಿ ಏನೋ ಓಡಿಸ್ತಾ ಇದ್ದೀರಾ ಅಂತಂದರೆ ಆದಷ್ಟು ಸ್ಲೋ ಆಗಿರಬೇಕು. ಬರ್ತಿರ್ಬೇಕಾದ್ರೆ ನೀವು ಜೋರ ಬನ್ನಿ, ಹೋಗ್ತಾ ನೀವು ಆದಷ್ಟು ಸ್ಲೋ ಆಗಿರುತ್ತೆ. ಯಾಕಂದರೆ ಜಾಗ ಎಲ್ಲಿ ಏನು ಅಂಶ ಇರುತ್ತೋ, ಹಳ್ಳ ಇರುತ್ತೋ, ಎಲ್ಲಿ ಸ್ಕೂಲ್ ಇರುತ್ತೋ, ಯಾವ ಮೇಕೆ ನಾಯಿ ಅಡ್ಡ ಬರ್ತಾವೋ ಗೊತ್ತಿರಲ್ಲ. ನೀವು ರೋಡ್ ಚೆನ್ನಾಗೈತೆ ಅಂತ ಟಾಪಾಗಿ ಹಿಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ. ಬೇಕಾದ್ರೆ ಬರ್ತಾ ಬನ್ನಿ, ನಿಮ್ಗೆ ಗೊತ್ತಾಗಿರುತ್ತೆ ರೋಡಲ್ಲಿ ಏನೂ ಇರೋಲ್ಲ, ಏನು ಎತ್ತ ಅನ್ನೋ ಗೊತ್ತಾಗಿರುತ್ತಲ್ಲ, ಬರ್ತಾ ಬರ್ಬೋದು. ಆದಷ್ಟು ಇದೊಂದು ಫಾಲೋ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಇವತ್ತಿನ ನನ್ನ ಮೊದಲನೇ ವಿಡಿಯೋ ಇದಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿನ್ನ ಮನೆ ಹತ್ರ ಬಂದೇ ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ.